ನವೆಂಬರ್ ಕ್ರಾಂತಿ ಊಹಾಪೋಹದ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ನವೆಂಬರ್ ಕ್ರಾಂತಿ ಇಲ್ಲ, ಯಾವ ಕ್ರಾಂತಿಯೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರವಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಎಂಬ ಸಿಎಂ ಬಳಿ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಅವರು ಯಾರು ಹೇಳಿದ್ದು, ಯಾರು ಮಾಹಿತಿ ಕೊಟ್ಟಿದ್ದು, ಸಿಎಂ ಬದಲಾಗ್ತಾರೆ ಅಂತ ನಿಮ್ಗೆ ಹೇಳಿದವರು ಯಾರು ಅಂತ ಮುಖ್ಯಮಂತ್ರಿಗಳು ಸ್ವಲ್ಪ ಕುಪಿತರಾಗಿದ್ದಾರೆ. ಈ ವಿಚಾರ ಕಳೆದ ಕೆಲ ದಿನಗಳ ಹಿಂದೆ ಹೈಕಮಾಂಡ್ ಒಪ್ಪಿದ್ರೆ ಮುಂದುವರಿತೀನಿ ಅಂತ ಹೇಳಿದ್ದಕ್ಕೆ ಮತ್ತೆ ಅದಕ್ಕೆ ಇನ್ನೊಂದು ರೆಕ್ಕೆ ಪುಕ್ಕ ಸಿಕ್ಕಿದ್ದು. ಈಗ ಮತ್ತೆ ವಾಪಸ್ ಸಿಎಂ ಕೇಳ್ತಾ ಇದ್ದಾರೆ, ಯಾರು ಹೇಳಿದ್ದು, ಯಾರು ಮಾಹಿತಿ ಕೊಟ್ಟಿದ್ದು, ಸಿಎಂ ಬದಲಾವಣೆ ಆಗುತ್ತೆ ಅಂತ ಯಾರಾದರೂ ಹೇಳಿದ್ದಾರಾ ಅಂತ. ಅವರ ಕೋಪಕ್ಕೆ ಮೀನಿಂಗ್ ಇದೆ ಅಂತ ಅನ್ನಿಸ್ತಾ ಇದೆಯಾ? ಏನು ಹೇಳಿದ್ದಾರೆ ನೋಡೋಣ. ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸಿದ್ದರಾಮಯ್ಯನವರು ಸಿಎಂ ಆದ ನಂತರದಿಂದಲೂ ಕೂಡ ಈ ವಿಚಾರ ಚರ್ಚೆಯಲ್ಲಿದೆ. ಒಪ್ಪಂದ ಆಗಿದೆ. ಆ ಒಪ್ಪಿಗೆಯ ಪ್ರಕಾರವಾಗಿ 2 ವರ್ಷ ಮುಗಿದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅನ್ನೋದು. ಅದಕ್ಕೆ ಆಗಾಗ್ಗೆ ಪುಷ್ಟಿ ಕೊಡುವ ಹಾಗೆ ಮಾತನಾಡಿದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ಸಚಿವರುಗಳು, ಶಾಸಕರುಗಳಿಗೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಕೂಡ ಇತ್ತೀಚೆಗೆ ಬಂದಂತಹ ಪ್ರಶ್ನೆಗೆ ಹೈಕಮಾಂಡ್ ಒಪ್ಪಿದ್ರೆ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಿಟ್ಟು ಹೋದ್ರು. ಹಾಗಿದ್ರೆ ನಿಮ್ಮ ಅಧಿಕಾರಾವಧಿ ಮುಂದುವರಿಯಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದಿತ್ತು. ಇವತ್ತು ಅದೇ ವಿಷಯವಾಗಿ ಮಾತನಾಡಿದಾಗ ಮುಖ್ಯಮಂತ್ರಿಗಳು ಯಾಕೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ರು. ನಿನ್ಗೆ ಯಾರು ಹೇಳಿದ್ದು, ಹೇಗೆ ಗೊತ್ತಾಯ್ತು, ನಿನಗೆ ಮಾಹಿತಿ ಇದೆಯಾ, ಯಾವ ಪತ್ರಿಕೆಯಲ್ಲಿ ಬಂತು ಅಂತ ಗುಡುಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ಮುಖ್ಯಮಂತ್ರಿಗಳು ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದಾರೆ? ಮೊನ್ನೆ ಅಷ್ಟೇ ಅವರು ಹೇಳಿಕೆ ಕೊಡುವಾಗ ಬಹಳ ಕಾಮ್ ಆಗಿ ಅವ್ರೇನು ಹೇಳಬೇಕೋ ಹೇಳಿ ಹೊರಟ್ಬಿಟ್ಟಿದ್ರು. ಇವತ್ತು ಯಾಕೆ ಇಷ್ಟು ಕೋಪ? ದಿವ್ಯಾ, ಪ್ರಮುಖವಾಗಿ ಅನೇಕ ದಿನಗಳಿಂದ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರು ಹೇಳಿದ ಮೇಲೆ ಎಲ್ಲ ಮುಗಿತು ಅನ್ನುವಂಥ ಮಾತುಗಳನ್ನ ಹೇಳಿ ಸಿಎಂ ಅವರಿಗೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇವತ್ತು ಕೂಡ ಅದೇ ವಿಚಾರವನ್ನ ನಾವು ಕೇಳಿದ್ವಿ. ಅದಕ್ಕೆ ಸಿಎಂ ಅವರು ಒಂದು ರೀತಿಯಾಗಿ ಸಿಟ್ಟಾಗಿ ಉತ್ತರವನ್ನ ಕೊಟ್ಟರು. ನಿಮ್ಗೆ ಯಾರು ಹೇಳಿದ್ದು, ನಿಮ್ಗೆ ಇರುವಂತ ಮಾಹಿತಿಯನ್ನು ಯಾವ ಪತ್ರಿಕೆಯಲ್ಲಿ ಬಂದಿದೆ, ಹೀಗೆಲ್ಲ ಹೇಳೋ ಮೂಲಕ ಆ ರೀತಿ ಯಾವುದೂ ಇಲ್ಲ ಅನ್ನುವಂತ ಸಂದೇಶವನ್ನ ಕೊಡುವಂತ ಪ್ರಯತ್ನದ ಜೊತೆಗೆ ಇದ್ಯಾವುದರ ಬಗ್ಗೆ ಕೂಡ ನಾನು ಮಾತನಾಡೋದಿಲ್ಲ ಅನ್ನುವಂತಹ ಸಂದೇಶವನ್ನ ಕೊಟ್ಟಂತೆ ಕಾಣ್ತಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಇವತ್ತಿನ ಹೇಳಿಕೆಗಳನ್ನ ನೋಡಿದ್ರೆ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಮಾಧ್ಯಮಗಳಲ್ಲಿ ಬರ್ತಿದೆ, ಪೇಪರ್ ಅಲ್ಲಿ ಬಂದಿದೆ ಅನ್ನೋದಕ್ಕೆ ಸಿಎಂ ಅವರು ಒಂದು ರೀತಿ ಗರಂ ಆಗಿ ಉತ್ತರ ಕೊಟ್ಟು ಆ ರೀತಿ ಯಾವುದೂ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಕೋಪದ ರೂಪದಲ್ಲಿ ಮಾಡಿದ್ರು ಅಂತ ಹೇಳ್ಬಹುದು. ದಿವ್ಯಾ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ತೆಗೆದುಕೊಂಡಿದ್ದೇ ಅವ್ರ ಕೋಪಕ್ಕೆ ಕಾರಣ ಇರಬಹುದು ಅನ್ಸುತ್ತಲ್ಲ? ಸಹಜವಾಗಿ ದಿವ್ಯಾ, ಯಾಕೆಂತಂದ್ರೆ ಚರ್ಚೆ ಆಗ್ತಿರುವಂತದ್ದು 2.5 ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ವಿಚಾರಗಳು ಕಾಂಗ್ರೆಸ್ನಲ್ಲಿ ಆಗಿದೆ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಆ 2.5 ವರ್ಷಕ್ಕೆ ಸಮಯಗಳು ಹತ್ತಿರ ಬರ್ತಿರೋದ್ರಿಂದ ಸಹಜವಾಗಿ ಎಲ್ಲ ಒಂದ್ ಕಡೆ ಆ ರೀತಿಯಾದಂತಹ ಬದಲಾವಣೆಗಳು ಆಗ್ಬೋದು ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲಿ ರಾಜಕೀಯ ವಲಯದಲ್ಲಿ ಆಗ್ತಿದ್ದಾವೆ. ಹಾಗಾಗಿ ಅವರಿಗೆ ಆಪೋನೆಂಟ್ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅವರ ಹೆಸರನ್ನ ಹೇಳಿದ ಕೂಡಲೇ ಈ ರೀತಿಯಾಗಿ ಸಿಎಂ ಅವರು ಕೋಪದ ಮಾತುಗಳನ್ನ ಆಡಿರುವಂತದ್ದು. ನಿಮ್ಗೆ ಎಲ್ಲಿದೆ ಮಾಹಿತಿ ಅನ್ನುವಂತಹ ಪ್ರಶ್ನೆಯನ್ನ ಪತ್ರಕರ್ತರಿಗೆ ಮಾಡಿರುವಂತದ್ದು. ದಿವ್ಯಾ, ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನಿಮ್ಗೆ ಹೇಳಿದ್ರೇನೆ
ನಿನ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. DK ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತೇಳಿ ಡೇಟ್ ಫಿಕ್ಸ್ ಮಾಡಿದ್ರು ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರೇನೆ. ನಿನ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. DK ಶಿವಕುಮಾರ್ ಅವರು ಓಕೆ, ಮುಖ್ಯಮಂತ್ರಿಗಳು ಭಾಳ ಅಬ್ಸರ್ವ್ ಮಾಡ್ತಾ ಬಂದರೆ ಅವ್ರಿಗೆ ಏನನ್ನಾದರೂ ಹೇಳಬೇಕು ಅನಿಸಿದಾಗ ಮುಖ ಕೊಟ್ಟು ಹೇಳದೆ ಅದನ್ನು ಹೇಳಿ ಹೊರಟು ಬಿಡ್ತಾರೆ. ಬಟ್ ಯಾವಾಗ ಅದಕ್ಕೆ ಅವರಿಗೆ ಕೋಪ ಆಗುತ್ತೆ, ಅದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸಲ್ಲ, ಆಗ ಪತ್ರಕರ್ತರ ಮೇಲೆ ದಬಾಯಿಸುವಂಥ ಕೆಲಸವನ್ನು ಮಾಡ್ತಾರೆ. ನಿಮ್ಗೆ ಯಾರು ಹೇಳಿದ್ದು, ಹೇಗೆ ಗೊತ್ತು, ಈ ಥರದ ಮಾತುಗಳು ಈ ಹಿಂದೆನೂ ಕೂಡ ಆಡಿದ್ದಾರೆ, ಈಗಲೂ ಕೂಡ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ರಾಜಣ್ಣನೇ ಹೋಗಿ ಕೇಳಿ, ನವೆಂಬರ್ 14ರವರೆಗೂ ಏನೂ ಆಗಲ್ಲ, 15 ನಂತರದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರು. ನೀವು ಕೂಡ ಹೇಳಿದ್ರಿ, ಹೈಕಮಾಂಡ್ ಒಪ್ಪಿದ್ರೆ ಅಂದರೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ ಅನ್ನೋ ಪ್ರಶ್ನೆಗೆ ನೀವು ಹೇಳಿದ್ದು. ನಿಮಗೆ ಆ ಡೌಟ್ ಇದ್ದಾಗ ಪತ್ರಕರ್ತರಿಗೆ ಆ ಪ್ರಶ್ನೆ ಬರಬಾರ್ದು ಅಂತ ಹೇಗೆ ಅಂದ್ಕೊಳ್ತೀರಿ? ಮುಖ್ಯಮಂತ್ರಿಗಳ ಒಂದು ಸ್ಟೈಲ್ ಇದು ಅಂತ ಅನಿಸುತ್ತೆ. ಏನಾದರೂ ಹೇಳಬಾರ್ದು ಅಂತಂದರೆ ದಬಾಯಿಸಿ ಕಳಿಸ್ಬಿಡೋದು, ಮರು ಪ್ರಶ್ನೆಯನ್ನು ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶ ಕೊಡಲ್ಲ. ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ಪತ್ರಕರ್ತರು ಸೈಲೆಂಟ್ ಆಗಬೇಕು ಅಂತ ಕೇಳಬೇಕಿತ್ತು ಯಾರಾದರೂ. ಮೊನ್ನೆ ಹೇಳಿದ್ರಲ್ಲ ಹೈಕಮಾಂಡ್ ಒಪ್ಪಿದ್ರೆ ಅಂತ, ಯಾಕೆ ಆ ಒಂದು ವಿಚಾರವನ್ನು ನೀವು ಹೇಳಬೇಕಾಗಿತ್ತು? ಇಲ್ಲ ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತ ಯಾವಾಗಲೂ ಹೇಳೋ ಹಾಗೆ ಹೇಳಬಹುದಿತ್ತಲ್ವಾ ಅನ್ನೋದನ್ನು ಯಾರಾದರೂ ಕೇಳಬೇಕಿತ್ತು. ಬಟ್ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ರೋ ಇಲ್ವೋ CM, ಒಟ್ನಲ್ಲಿ ನಿಮ್ಗೆ ಯಾರು ಹೇಳಿದ್ದು ಅಂದಿದ್ದಾರೆ. ಹಾಗಾದರೆ ನೀವೇ ಕಂಟಿನ್ಯೂ ಅಂತ ಯಾಕೆ ಹೇಳಬಾರ್ದು? ನಿಮ್ಮ ಹೈಕಮಾಂಡ್ ಅದನ್ನು ಯಾಕೆ ಪ್ರಸ್ತಾಪ ಮಾಡಬಾರ್ದು? ಇದನ್ನು ಮತ್ತೆ ಮಾತಾಡಬೇಡಿ, ಮಾತಾಡೋರೆಲ್ಲ ಬಾಯಿ ಮುಚ್ಕೊಂಡಿರಿ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಯಾಕೆ ಹೇಳ್ತೀರಿ?